Welcome back, students. Okay, in the previous class we discussed about the dimensions, dimensional formula and dimensional equation for various physical quantities. Okay, last class alli ನಾವು ಸ್ಟಡಿ ಮಾಡಿದ್ದೇನೆಂದರೆ ಡೈಮೆನ್ಷನ್ಸ್ ಅಂದ್ರೆ ಏನು, ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ನಾವು ಸುಮಾರು ಫಿಸಿಕಲ್ ಕ್ವಾಂಟಿಟೀಸ್ ಲೈಕ್ ವೆಲಾಸಿಟಿ, ಫೋರ್ಸ್, ದೆನ್ ಡಿಸ್ಪ್ಲೇಸ್ಮೆಂಟ್, ಏರಿಯಾ, ಇದಕ್ಕೆಲ್ಲ ಡೈಮೆನ್ಷನ್ಸ್ನ ಬರೆಯೋದು ಹೆಂಗೆ ಅಂತ ನೋಡಿದ್ದು. ಓಕೆ, ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಡೈಮೆನ್ಷನಲ್ ಅನಾಲಿಸಿಸ್. Okay, the dimensional analysis means it is the analyzing. We have to analyze. ನಾವು ಅದನ್ನು ಅನಲೈಸ್ ಮಾಡ್ತಾ ಇದ್ದೀವಿ ವೆದರ್ ಇಟ್ ಈಸ್ ಎ ರೈಟ್ ಆರ್ ರಾಂಗ್. ಓಕೆ, ರೈಟ್ ಅಥವಾ ರಾಂಗ್ ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆರ್ ವಿ ಆರ್ ಗೋಯಿಂಗ್ ಟು ಅನಲೈಸ್ ಎನಿ ಈಕ್ವೇಷನ್. ಓಕೆ, ಈಕ್ವೇಷನ್ ಕರೆಕ್ಟ್ ಇದೆನಲ್ಲ ಅಂತ ನಾವು ಅನಲೈಸ್ ಮಾಡ್ತಿದ್ದೀವಿ ಬೈ ಮೆಥಡ್ ಆಫ್ ಡೈಮೆನ್ಷನ್ಸ್. by using the method of dimension and use ಮಾಡಿ we are going to analyze the equation by using this method. Okay, what are the applications of the dimensional analysis? Why we are using the dimensional analysis? Why we are analyze the equation? ಯಾಕೆ ನಾವು ಅನಲೈಸ್ ಮಾಡಬೇಕು? Okay, there are some applications. Among them the major three are, ಓಕೆ, ಫಸ್ಟ್ ಅಪ್ಲಿಕೇಶನ್ ಯೂಸಸ್ ಏನು, ಯಾಕೆ ನಾವು ಡೈಮೆನ್ಷನಲ್ ಅನಾಲಿಸಿಸ್ನ ಸ್ಟಡಿ ಮಾಡಬೇಕು ಮೀನ್ಸ್ ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಎ ಈಕ್ವೇಷನ್. ಓಕೆ, ಇನ್ ಆರ್ಡರ್ ಟು ನೋ ದ ಈಕ್ವೇಷನ್ ಈಸ್ ವೆದರ್ ದ ಈಕ್ವೇಷನ್ ಈಸ್ ಕರೆಕ್ಟ್ ಆರ್ ರಾಂಗ್. ಓಕೆ, ಚೆಕ್ ಮಾಡಬೇಕಲ್ವಾ ಇಟ್ ಈಸ್ ಕರೆಕ್ಟ್ ಆರ್ ರಾಂಗ್. ವಿ ಹ್ಯಾವ್ ದ ಕೈನಮ್ಯಾಟಿಕ್ ಈಕ್ವೇಷನ್ ದಟ್ ಈಸ್ v ಈಸ್ ಈಕ್ವಲ್ ಟು u ಪ್ಲಸ್ at. ಓಕೆ, ನಿಮಗೆ ಹೈಸ್ಕೂಲಲ್ಲೇ ಬಂದಿದೆ ಈಕ್ವೇಷನ್ಸ್. Then v square is equal to u square plus 2as. This is also kinematic equation. Then s is equal to ut plus half at square. Okay, ಈ ಥರ ನಿಮಗೆ ಈಕ್ವೇಷನ್ಸ್ ಬಂದಿದೆ ಫಿಸಿಕ್ಸಲ್ಲಿ. ಓಕೆ, ಈ ಈಕ್ವೇಷನ್ಸು ವೆದರ್ ದೀಸ್ ಈಕ್ವೇಷನ್ಸ್ ಈಸ್ ಕರೆಕ್ಟ್ ಆರ್ ರಾಂಗ್. ಟು ಚೆಕ್ ದಿಸ್ ಈಸ್ ಎ ಕರೆಕ್ಟ್ ಆರ್ ರಾಂಗ್ ವಿ ಆರ್ ಯೂಸಿಂಗ್ ದ ಡೈಮೆನ್ಷನಲ್ ಅನಾಲಿಸಿಸ್. Okay, in order to check the whether the equation is correct or not. Okay, to check the correctness of a equation we are using the dimensional analysis. Second one is to derive the relation between the various physical quantities. Okay, how this equation is come, the equation v is equal to u plus at. ಹೇಗೆ ಬಂತು, ಯಾಕೆ ಬಂತು ಇದು ಅನ್ನೋದನ್ನ ನಾವು ಡಿರೈವ್ ಮಾಡ್ತಿದ್ವಿ. ವಿ ಆರ್ ಗೋಯಿಂಗ್ ಟು ಡಿರೈವ್ ದ ಈಕ್ವೇಷನ್ ಬೈ ಯೂಸಿಂಗ್ ದಿಸ್ ಡೈಮೆನ್ಷನಲ್ ಅನಾಲಿಸಿಸ್. ಡೈರೆಕ್ಟಾಗಿ ಬರೋಲ್ಲ ನಮಗೆ ಈಕ್ವೇಷನ್, ನಾವು ಅದನ್ನು ಮೆಥಡಲ್ಲಿ ಡೈಮೆನ್ಷನ್ನ ಯೂಸ್ ಮಾಡಿ ಈಕ್ವೇಷನನ್ನು ಡಿರೈವ್ ಮಾಡ್ತಿದ್ವಿ. Okay, in order to derive the relation between various physical quantity. For that we are using the dimensional analysis. Third one is to convert the unit of a physical quantity from one system to another. In order to convert ಮಾಡಲಿಕ್ಕೆ, okay, ಏನು ಕನ್ವರ್ಟ್ ಮಾಡಬೇಕು, the given physical quantity from one system to another. System means we have the variety of system, that is MKS system, SI system, CGS system, FPS system. There are many system of units. In order to convert the unit of a physical quantity from one system to another, we are using the dimensional analysis. For example, the SI unit for the force is Newton. ಓಕೆ, ನ್ಯೂಟನ್ನು ಎಸ್ ಐ ಸಿಸ್ಟಮಲ್ಲಿ ಫೋರ್ಸಿಗೆ ಎಸ್ ಐ ಯೂನಿಟ್. ಬಟ್ ಇನ್ ಸಿ ಜಿ ಎಸ್ ಸಿಸ್ಟಮ್ ದ ನ್ಯೂಟನ್ ಮೀನ್ಸ್ ಡೈನ್. ಓಕೆ, ನಮಗೆ ಎಸ್ ಐ ಸಿಸ್ಟಮಲ್ಲಿ ಫೋರ್ಸ್ಗೆ ಯೂನಿಟ್ ಯಾವುದು ನ್ಯೂಟನ್ ಅಂತ ಹೇಳ್ತಿದ್ವಿ, ಬಟ್ ಇನ್ ಸಿ ಜಿ ಎಸ್ ಸಿಸ್ಟಮ್ ಡೈನ್ ಅಂತ ಹೇಳ್ತಿದ್ವಿ. ಓಕೆ, ಈ ನ್ಯೂಟನನ್ನು ಡೈನಿಗೆ ಕನ್ವರ್ಟ್ ಮಾಡಬೇಕು. ವಿ ಹ್ಯಾವ್ ಟು ಕನ್ವರ್ಟ್ ದ ನ್ಯೂಟನ್ ಟು ಡೈನ್. Means in order to convert the physical quantities from one system to another system, we are using the dimensional analysis. Similarly, we have the another example, that is work. We have the SI unit of joule ಅಂತ ಹೇಳ್ತಿದ್ವಿ, ವರ್ಕ್ ಆ್ಯಂಡ್ ಎನರ್ಜಿ. ದಿಸ್ ಇಸ್ ದ SI unit of energy or work. ಬಟ್ ಇನ್ ಸಿ ಜಿ ಎಸ್ ಸಿಸ್ಟಮ್ ವಿ ಹ್ಯಾವ್ ಎರ್ಗ್ ಅಂತ ಹೇಳ್ತೀವಿ ಅಲ್ಲಿ ಯೂನಿಟನ್ನು. ಓಕೆ, ಹೆನ್ಸ್ ಇನ್ ಆರ್ಡರ್ ಟು ಕನ್ವರ್ಟ್ ಮಾಡಬೇಕು ಅಂದರೆ, ಜೌಲನ್ನು ಎರ್ಗಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಅಥವಾ ಎರ್ಗನ್ನು ಜೌಲಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ವಿ ಆರ್ ಯೂಸಿಂಗ್ ದ ಡೈಮೆನ್ಷನಲ್ ಅನಾಲಿಸಿಸ್. ಟು ಕನ್ವರ್ಟ್ ದ ಯೂನಿಟ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ವಿ ಆರ್ ಯೂಸಿಂಗ್ ದ ಡೈಮೆನ್ಷನಲ್ ಅನಾಲಿಸಿಸ್. ಓಕೆ, ಯಾಕೆ ನಾವು ಡೈಮೆನ್ಷನಲ್ ಅನಾಲಿಸಿಸ್ ಮಾಡಬೇಕು ಅಂದರೆ ಇನ್ ಆರ್ಡರ್ ಟು ಚೆಕ್ ದ ವೆದರ್ ದ ಈಕ್ವೇಷನ್ ಈಸ್ ರೈಟ್ ಆರ್ ರಾಂಗ್, ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡಲಿಕ್ಕೆ. ದೆನ್ ಈಕ್ವೇಷನನ್ನು ಡಿರೈವ್ ಮಾಡಲಿಕ್ಕೆ, ಟು ಡಿರೈವ್ ದ relation between the various physical quantities, and also to convert the unit of a physical quantity from one system to another. These are the important applications of the dimensional analysis. Okay, then one more topic we have, that principle of homogeneity.
Homo means same. Hetero means different. Okay, hetero ಅಂದರೆ ಡಿಫ್ರೆಂಟ್ ಅಂತ, ಹೋಮೋ ಮೀನ್ಸ್ ಸೇಮ್ ಅಂತ. The principle of homogeneity or consistency, it means it state that, principle ಅಂದರೆ ಅದಕ್ಕೊಂದು ಸ್ಟೇಟ್ಮೆಂಟ್ ಇರಬೇಕಲ್ವಾ. Principle, the statement of this principle is all the terms on both sides of a physical equation must have the same dimension. Okay, suppose we have the equation b is equal to u plus at. All the terms means left side, this is LHS, this is RHS. Okay, all the terms means these are the terms. Here in LHS we have the term V, in RHS U A T, three terms are there. Okay, the dimensions, okay, we are writing the dimensions. Suppose we have the velocity dimension. Velocity means m0 L1 t to the power of minus 1. U means initial velocity, it is also a velocity. Velocity ಬರೀತಾ ಇದೆ m1 t to the power of minus 1. ಇದು ಇನಿಷಿಯಲ್ ಆಗುತ್ತೆ, ಬಟ್ ದಿಸ್ ಇಸ್ ಫೈನಲ್, ಬಟ್ ಬೋತ್ ಆರ್ ವೆಲಾಸಿಟಿ. ಪ್ಲಸ್ ಎ ಮೀನ್ಸ್ acceleration, m0 L1 t to the power of minus 2. This is the dimensional formula for acceleration. Again we have the time t. Okay, then m0 L1 t to the power of minus 1 is equal to m0 L1 t to the power of minus 1 plus m0 L1 t to the power of, ಇಲ್ಲಿ ಬೇಸ್ ಸೇಮ್ ಇದೆ, ಹೆನ್ಸ್ ಪವರ್ಸನ್ನು ಆ್ಯಡ್ ಮಾಡಬೇಕು. ಮೈನಸ್ 2 ಪ್ಲಸ್ 1 ಅಗೇನ್ ಮೈನಸ್ 1, ಇದು ನಮಗೆ ಮೈನಸ್ 1 ಬರುತ್ತೆ. ನೋಡಿ ಇಲ್ಲಿ ಎಲ್ಲ ಟರ್ಮ್ಸ್, ಇಲ್ಲೂ m0 L1 t to the power of minus 1 ಇದೆ. ಓಕೆ, ಇನ್ LHS. RHS ಅಲ್ಲಿ m0 L1 t to the power of minus 1 ಸೇಮ್ ಇದೆ. ಇಲ್ಲೂ ಕೂಡ ನಮಗೆ m0 L1 t to the power of minus 1 ಮೀನ್ಸ್ ಆಲ್ ದ ಟರ್ಮ್ಸ್ ಆನ್ ಬೋತ್ ಸೈಡ್, ಎರಡೂ ಕಡೆ, both side, all the terms of on the both side of the physical equation must have the same dimension. Same dimension ittu andre, if the same dimension occur in both LHS and RHS, hence this equation is dimensionally correct. Okay, this is about the principle of homogeneity. Okay, homo means same irbeku, it is same, the all terms on both side of an equation, physical equation must have the same dimension. If they are having the same dimension, then the equation is that is dimensionally correct ಅಂತ ಹೇಳ್ಬೋದು. ಎರಡು ಸೇಮ್ ಇತ್ತು ಅಂದರೆ ನಮಗೆ ಈಕ್ವೇಷನ್ ಕರೆಕ್ಟ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಇಟ್ ಈಸ್ ನಾಟ್ ಅಂತ ಹೇಳ್ಬೋದು. ದಿಸ್ ಈಸ್ ಅಬೌಟ್ ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. Okay, the application 1 dimensional analysis means to check the correctness of a equation. To check the correctness of a equation. Okay, this is the first application. ಯಾಕೆ ನಾವು ಡೈಮೆನ್ಷನಲ್ ಅನಾಲಿಸಿಸನ್ನು ಯೂಸ್ ಮಾಡಬೇಕು ಅಂದರೆ, ದಿಸ್ ಈಸ್ ಹೌ ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಎ ಈಕ್ವೇಷನ್. ಓಕೆ, ದ ಕ್ವಶನ್ ಈಸ್ ಲೈಕ್ ದಿಸ್. ಈ ಥರ ಕ್ವಶನ್ಸ್ ಕೊಟ್ಟಾಗ ನಾವು ಅಪ್ಲಿಕೇಶನ್ 1 ಯೂಸ್ ಮಾಡಬೇಕು. ಚೆಕ್ ದ ಕರೆಕ್ಟ್ನೆಸ್ ಆಫ್ ಎ ಈಕ್ವೇಷನ್ x is equal to ut plus half at square. This is the question. By using the method of dimensions, where x means displacement of the body, u means initial velocity, a means acceleration, t means time. This is the question. Okay, we are going to check whether this equation is correct or wrong. Now x means displacement. Displacement means the change in the position from one position to another. First body illide, next B position, there is a change in the position of a body. This is called displacement. Again the displacement is measured in a length, means length. U means initial velocity. Okay, initial velocity andre gottidella, the starting velocity of the body. If the body is at rest, it will move. The initial velocity means u, final velocity means where it reaches. Okay, final ನಾವು ಇಲ್ಲಿ ರೀಚ್ ಆಗ್ತಿದ್ವಿ ಅಂದರೆ ಫೈನಲ್ ವೆಲಾಸಿಟಿ ಅಂತ ಹೇಳ್ಬೋದು. ವೆಲಾಸಿಟಿಗೆ ಅಗೇನ್ ವಿ ಹ್ಯಾವ್ ದ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. Displacement by time taken. Displacement means L by T. Okay, then acceleration. Acceleration means, okay, change in velocity by time taken. Again velocity means L by T divided by T. Therefore L divided by this T goes to denominator, T into T, T square. Then write the dimensions. Okay, dimensional formula ಬರೆಯೋದಾದರೆ
here L1, but there is no mass m0, there is no time 0. ಓಕೆ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂದರೆ ಲೆಂತ್ ಅಂತ ಒಂದು ಟೈಮ್ ಇದೆ, ಅದಕ್ಕೆ ನಾವು L1 ಅಂತ ಬರುತ್ತೆ. ಬಟ್ ದೆರ್ ಇಸ್ ನೋ ಮಾಸ್, ಹೆನ್ಸ್ ಮಾಸ್ 0, ದೆರ್ ಇಸ್ ನೋ ಟೈಮ್ t0. ದಿಸ್ ಈಸ್ ಅ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಡಿಸ್ಪ್ಲೇಸ್ಮೆಂಟ್. ಸಿಮಿಲರ್ಲಿ ಫಾರ್ ಇನಿಷಿಯಲ್ ವೆಲಾಸಿಟಿಗೆ ಬರೆಯೋದಾದರೆ ದೆರ್ ಇಸ್ ನೋ ಮಾಸ್ ಅಂತ ಇಲ್ಲಲ್ವ ಇಲ್ಲಿ ಎಮ್ ಅಂತ, ದೇರ್ ಫೋರ್ m0. ಓಕೆ, ದ ಸ್ಕ್ವೇರ್ ಬ್ರಾಕೆಟ್ ಮಸ್ಟ್ ಬಿ ದೇರ್. ಓಕೆ, ಇಲ್ಲಿ ನಮ್ಮ ಸ್ಕ್ವೇರ್ ಬ್ರಾಕೆಟ್ ಬರೀಲೇಬೇಕು. ಲೆಂತ್ L1. ದಿಸ್ t is go to ನ್ಯೂಮರೇಟರ್, ಇಟ್ ಬಿಕಮ್ಸ್ -1. ಇಲ್ಲಿ +1 ಇದೆ, ಮೇಲೆ ಹೋದ್ರೆ -1 ಅಂತ ಆಗುತ್ತೆ. t⁻⁻1. ಸಿಮಿಲರ್ಲಿ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಆಕ್ಸಲರೇಷನ್ ಈಸ್ m0, there is no mass, L1 t⁻⁻2, because this +2 goes to numerator, it becomes -2. These are the dimensional formula for this terms: displacement, initial velocity, acceleration and time. Then substitute these dimensions in the equation. Equation is x is equal to ut plus half at square. What is the dimensional formula for x? x ಗೆ ಬರೆಯೋದಾದರೆ m0 L1 t0. Okay, initial velocity u m0 L1 t⁻⁻1. Again we have the t, time, one time ಅಲ್ವಾ, ಇಲ್ಲಿ ಟೈಮ್ ಏನಿಲ್ಲ ಅಂದರೆ t1 ಅಂತ ಇದೆ ಅಂತ. ಓಕೆ, ಪ್ಲಸ್ ಹಾಫ್ ನೆಗ್ಲೆಕ್ಟ್ ಮಾಡಿ ವಿ ಜಸ್ಟ್ ರೈಟ್ ದ ಡೈಮೆನ್ಷನ್ಸ್. ಸೊ ನೀಡ್ ನಾಟ್ ವರಿ ಅಬೌಟ್ ದ ನ್ಯೂಮರಿಕಲ್ ಟರ್ಮನ್ನು ತಗೋಬೇಡಿ. ಜಸ್ಟ್ ನಾವು ಯು ಟಿ ಎ ಟಿಗೆ ಟರ್ಮ್ಸಿಗಷ್ಟೇ ಡೈಮೆನ್ಷನ್ಸನ್ನು ಬರೀಬೇಕು. ಹಾಗಾಗಿ ನಾವು ಹಾಫನ್ನು ನೆಗ್ಲೆಕ್ಟ್ ಮಾಡಬೇಕು. ವಿ ಆರ್ ನಾಟ್ ಕನ್ಸಿಡರಿಂಗ್ ದ ನ್ಯೂಮರಿಕಲ್ ಟರ್ಮ್, ಜಸ್ಟ್ ವಿ ಕನ್ಸಿಡರಿಂಗ್ ದ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಆಕ್ಸಲರೇಷನ್. Hence half we can neglect. A, for acceleration we have the dimension, that is m0 L1 t⁻⁻2 into t square. T square means time is twice. Therefore in LHS m0 L1 t0. This is the dimensional formula for displacement, is equal to, here m0 L1, here multiplication is there, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಪ್ರಾಡಕ್ಟ್. ಇಫ್ ದ ಬೇಸಸ್ ಆರ್ ಸೇಮ್, ಆ್ಯಡ್ ದ ಪವರ್ಸ್. ಬೇಸ್ ಸೇಮ್ ಇದ್ದರೆ ಪವರ್ಸನ್ನು ಆ್ಯಡ್ ಮಾಡಬೇಕು. t⁻, ಹಿಯರ್ -1, ಹಿಯರ್ +1, ಪ್ಲಸ್ ಅಗೇನ್ ಓಪನ್ ದ ಸ್ಕ್ವೇರ್ ಬ್ರಾಕೆಟ್ m0 L1. ಹಿಯರ್ ಆಲ್ಸೋ ಪ್ರಾಡಕ್ಟ್ ಈಸ್ ದೇರ್, ಪ್ರಾಡಕ್ಟ್ ಇದೆ ಇರೋದ್ರಿಂದ ಇಫ್ ಬೇಸಸ್ ಆರ್ ಸೇಮ್ ಬೇಸ್ ಇತ್ತು ಅಂದರೆ ಪವರ್ಸನ್ನು ವಿ ಕ್ಯಾನ್ ಆ್ಯಡ್ ದ ಪವರ್ಸ್, ದಟ್ ಈಸ್ -2 +2. Then m0 L1 t⁻0 is equal to m0 L1 t⁻⁻1 plus 1 0. They are cancel each other. Plus m0 L1 t⁻⁻2 plus 2 0. Cancel ಆಗುತ್ತೆ. They are cancel each other. See, according to principle of homogeneity. Principle of homogeneity, all the terms on both side of an equation. Okay, illu namage dimension is same, here also same, here also same, that is m0 L1 t0, m0 L1 t0, m0 L1 t0. Okay, then according to principle of homogeneity, okay, this principle state that the all terms on both side of an equations, they have the same dimension same idre this equation is dimensionally correct. Okay, if the LHS is equal to RHS, then the equation is dimensionally correct. This equation is correct. This is how to check the correctness of a equation. Okay, first we have to write the dimensions on both side of an equation. X means displacement means length ಅಷ್ಟೇ ಇರುತ್ತೆ. mass 0, time 0 is equal to velocity m0 L1 t⁻⁻1 into t⁻1, time is there. Neglect the half. Numerical terms we can neglect. Then acceleration means m0 L1 t⁻⁻2, dimension of the acceleration. Here t square is there, therefore t⁻2. Therefore the LHS is same as
m0 l1 t to the power of, here bases are same, add the powers, minus 1 plus 1 t to the power of 0. Here same m0 l1 t to the power of minus 2 because acceleration, here t to the power of plus 2. If bases are same, add the powers. Bases same idre powers ಅನ್ನು add ಮಾಡಬೇಕು, minus 2 plus 2 get cancel, t to the power of 0. Okay, in both side of an equation they having the same dimension, hence this equation is dimensionally correct. This is regarding the application of first application of dimensional analysis. Okay.